ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಕ್ಕೆ ಏಪ್ರಿಲ್ 17ರಂದು ವಿಶೇಷ ಸಚಿವ ಸಂಪುಟ ಸಭೆ ನಿಗದಿಯಾಗಿರುವ ಬೆನ್ನಲ್ಲೇ ಜಾತಿ ಗಣತಿಯಲ್ಲಿ ಅಂಕಿಅಂಶಗಳ ಬಗ್ಗೆ ವಿರೋಧ ಹೊಂದಿರುವ ಜಾತಿಗಳು ಈಗ ಮತ್ತೆ ಚುರುಕಾಗಿವೆ. ವೀರಶೈವ ಲಿಂಗಾಯತ ಮಹಾಸಭಾ ಈ ವರದಿಯನ್ನ ವಿರೋಧಿಸುವ ಸಂಬಂಧ ನಿವೃತ್ತ ಜಡ್ಜ್ಗಳ ಸಮಿತಿ ರಚಿಸುವುದಕ್ಕೆ ಮುಂದಾಗಿದೆ. ಒಕ್ಕಲಿಗ ಸಮುದಾಯವೂ ಕೂಡ ಅರಿತುಕೊಂಡು ಮುಂದೇನು ಮಾಡಬೇಕು ಅನ್ನುವಂತಹ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಗಳವಾರ ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ಸಂಘವೂ ಮಂಗಳವಾರ ಸಭೆಯನ್ನು ಸೇರುವಂತೆ ಮನವಿಯನ್ನು ಮಾಡಿದೆ. ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ಅಂದರೆ ಈಗಾಗಲೇ ಏನಂತಂದರೆ ವಿರೋಧ ಪಕ್ಷಗಳು ಕೂಡ ವಿರೋಧ ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಈಗ ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅಂತ ಸರ್ಕಾರದ ಹಾಲಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಿರಂಗವಾಗಿ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ಗಣತಿ ಭವಿಷ್ಯದ ಬಗ್ಗೆ ಕುತೂಹಲ ಮೂಡಿಸಿದೆ. ಈಗಾಗಲೇ ಏನಂತಂದರೆ ಜಾತಿ ಗಣತಿ ಮಂಡನೆ ಮಾಡೋದಕ್ಕೆ ಸರ್ಕಾರ ಏಪ್ರಿಲ್ 17ನೇ ತಾರೀಕು ಮುಹೂರ್ತ ಫಿಕ್ಸ್ ಮಾಡಿದೆ. ಏನೋ ಕ್ಲೈಮ್ಯಾಕ್ಸ್ ಅಂತ ತಲುಪಬಹುದು ಅನ್ನುವಷ್ಟರಲ್ಲಿ ಅಂದರೆ ಸರ್ಕಾರದಲ್ಲಿ ಮಂತ್ರಿಯಾಗಿರುವವರು ಈ ಒಂದು ಗಣತಿಯ ಅಂದರೆ ಜಾತಿ ಗಣತಿಯ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಟ್ ಈಗ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಒಕ್ಕಲಿಗ ಶಾಸಕರ ಸಭೆ ನಡೀತಾ ಇದೆ. ಗಣತಿ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಒಕ್ಕಲಿಗರ ವಿರೋಧದ ಬಗ್ಗೆ ಅಂದರೆ ಏನೆಲ್ಲ ವಿರೋಧವಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಜಾತಿವಾರು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿಯಲ್ಲಿನ ಒಕ್ಕಲಿಗ ಜಾತಿ ಕುರಿತು ಅಂಕಿಅಂಶಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಬೆನ್ನಲ್ಲೇ ವರದಿ ಬಗ್ಗೆ ಯಾವ ನಿಲುವು ತಾಳಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಂಗಳವಾರ ಅಂದರೆ ಇವತ್ತು ಪಕ್ಷದ ಒಕ್ಕಲಿಗ ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಇತ್ತ ಇನ್ನೊಂದು ಸರ್ತಿ ಜಾತಿ ಗಣತಿ ಮಾಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ರಹ ಮಾಡಿದ್ದಾರೆ ಸರ್ಕಾರಕ್ಕೆ. ವೀರಶೈವ ಮತ್ತು ಲಿಂಗಾಯತರನ್ನ ಒಟ್ಟಾಗಿ ಪರಿಗಣಿಸಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯ ಸಚಿವ ಸಂಪುಟದಲ್ಲಿ ಮಂಡನೆಯಾಗ್ತಾ ಇರುವಂತಹ ಜಾತಿ ಗಣತಿ ವರದಿಯಲ್ಲಿನ ಜಾತಿವಾರು ಅಂಕಿಅಂಶದ ಬಗ್ಗೆ ವಿಪಕ್ಷ ಬಿಜೆಪಿ ಜೆಡಿಎಸ್ನಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜಾತಿ ಗಣತಿ ನಡೆಸಬೇಕು ಅಂತ ಹೇಳಿರುವ ಅಂದರೆ ಇನ್ನೊಂದು ಸರ್ತಿ ಹೊಸದಾಗಿ ಜಾತಿ ಗಣತಿ ನಡೆಸಬೇಕು ಅಂತ ಹೇಳುವ ಮೂಲಕ ಜಾತಿ ಗಣತಿ ವರದಿಗೆ ತಕರಾರು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಜಾತಿ ಗಣತಿಯಲ್ಲಿನ ಜಾತಿವಾರು ಅಂಕಿಅಂಶದ ಬಗ್ಗೆ ಹಲವು ಸಚಿವರಲ್ಲಿ ಆಕ್ಷೇಪವಿದ್ದರೂ ಕೂಡ ಯಾರೂ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಆದರೆ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ, ನಮ್ದೇನು ಆಕ್ಷೇಪ ಇದೆ, ನಮ್ದೇನು ವಿರೋಧ ಇದೆ ಅನ್ನೋದನ್ನು ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ನಾವು ಹೇಳ್ತೀವಿ ಅಂತ ಎಲ್ಲರೂ ಗಪ್ಚುಪ್ಪಾಗಿದ್ದಾರೆ. ಆದರೆ ಈ ಜಾತಿ ಗಣತಿಯ ಬಗ್ಗೆ ಮೊದಲನೇದಾಗಿ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ ರೀತಿ ನಾವೇನು ಸಲಹೆ ಕೊಡಬೇಕು, ಮುಂದಕ್ಕೆ ನಾವು ಇನ್ನೂ ಅಧ್ಯಾಯ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಾನಿನ್ನ ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಮಾಡಾಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಯಾಕಂತಂದರೆ 20 ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ, ಯಾಕಂದರೆ ಎಲ್ಲ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದರೆ ವೀರಶೈವ ಲಿಂಗಾಯತರನ್ನು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ಕೆಲವು ಜನ ಇದ್ದಾರೆ, 3B ಕೆಲವು ಜನ ಇದ್ದಾರೆ, 2B ಕೆಲವು ಜನ ಇದ್ದಾರೆ. ಕೆಲವರು 2A ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತದೆ. ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ.